ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪದಲ್ಲಿ ಬಿಜೆಪಿ ಮುಖಂಡನನ್ನ ಬಂಧಿಸಲಾಗಿದೆ. ರಾತ್ರೋರಾತ್ರಿ ಬೆಳ್ತಂಗಡಿ ಠಾಣೆಗೆ ಶಾಸಕ ಹರೀಶ್ ಪೂಂಜಾ ಮುತ್ತಿಗೆ ಹಾಕಿದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇತ್ತು ಈ ಭಾಗದಲ್ಲಿ, ಮಂಗಳೂರು ಕಡೆ. ಅದರಲ್ಲೂ ಬಿಜೆಪಿಯ ಮುಖಂಡನನ್ನ ಬಂಧನ ಮಾಡಲಾಗಿದೆ. ಈಗ ಅವರ ಪರವಾಗಿ ಶಾಸಕ ಹರೀಶ್ ಪೂಂಜಾ ಬೆಳ್ತಂಗಡಿ ಎಂಎಲ್ಎ ರಾತ್ರೋರಾತ್ರಿ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಬೆಳ್ತಂಗಡಿಯ ಮೇಲಂತಬೆಟ್ಟು ಅಕ್ರಮ ಕ್ವಾರಿ ಮೇಲೆ ದಾಳಿ ನಡೆಸಿದ್ರು ತಹಶೀಲ್ದಾರ್. ಎಫ್ಐಆರ್ ಹಿನ್ನೆಲೆ ಆರೋಪಿ ಶಶಿರಾಜ್ ಶೆಟ್ಟಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ನೋಡಿ, ರಾತ್ರೋರಾತ್ರಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೌಡಾಯಿಸಿದ್ದಾರೆ ಹರೀಶ್ ಪೂಂಜಾ. ಆರೋಪಿಯನ್ನ ಬಿಡುಗಡೆ ಮಾಡುವಂತೆ ಠಾಣೆಯಲ್ಲಿ ಹೈಡ್ರಾಮಾ ನಡೆಸಿದ್ದಾರೆ. ಸ್ಟೇಷನ್ ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದಾರಂತೆ ಹರೀಶ್ ಪೂಂಜಾ. ಯಾರಪ್ಪ ಒಂದು ಅಲ್ಲ, ಸಾರ್ವಜನಿಕರದ್ದು ಇದೆಲ್ಲ. ನೀವು ಅಷ್ಟೇ, ಸಾರ್ವಜನಿಕರ ಆಸ್ತಿ. ಪೊಲೀಸ್ ಸ್ಟೇಷನ್ನು ಅಷ್ಟೇ, ಎಲ್ಲ ಜನರು ಕೊಟ್ಟಿರುವಂತಹ ಆಸ್ತಿನೇ ಅದು, ತೆರಿಗೆ ಹಣದ್ದು. ಹಾಗಾಗಿನೇ ನೋಡಿ, ಈ ಮಾತುಗಳಿದಾವಲ್ಲ, ದುರಹಂಕಾರದ ಪರಮಾವಧಿ ಇದೆಯಲ್ಲ. ಆ ದೌಲತ್ತು, ಅಧಿಕಾರದ ಮದ, ಇದೆಲ್ಲ ಹಂಗೆ ಮಾಡಿಸುತ್ತಷ್ಟೇ. ನೋಡಿ, ಸ್ಟೇಷನ್ ನಿಮ್ಮ ಅಪ್ಪಂದ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದಾರಂತೆ ಹರೀಶ್ ಪೂಂಜಾ. ಅಲ್ಲಿ ಆರೋಪ ಇದೆ ರೀ, ಎಫ್ಐಆರ್ ಆಗಿದೆ. ಅಲ್ಲಿ ಶಶಿರಾಜ್ ಶೆಟ್ಟಿ ಮೇಲೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನೀವು ಅವ್ರ ಪರವಾಗಿ ಬಂದು ವಕಾಲತ್ತು ವಹಿಸ್ತಾ ಇದ್ದೀರಾ. ಅಲ್ಲಿ ಆಯ್ತಪ್ಪ, ಸಾಕ್ಷಿಗಳಿದ್ರೆ ಅಲ್ಲಿ ಅದು ಕೋರ್ಟ್ಗೆ ಹಾಜರುಪಡಿಸಿ ಅದೇನು ಪ್ರೊಸೀಜರ್ ಇದೆಯೋ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ತಾರೆ ಬಿಡಿ. ನೀವ್ಯಾಕೆ ಈ ಸಂದರ್ಭದಲ್ಲೇ, ತನಿಖೆ ನಡೆಯುವಂಥ ಸಂದರ್ಭದಲ್ಲೇ ಬಂದು ಪೊಲೀಸರಿಗೆ ಆವಾಜ್ಗಳನ್ನ ಹಾಕಿ ಅವ್ರ ಪರವಾಗಿ ಬಂದಿದ್ದೀರಿ ನೀವು? ಎಫ್ಐಆರ್ ಆಗಿದೆ. ಎಫ್ಐಆರ್ ಆದಮೇಲೆ ಮುಗೀತಲ್ವಾ? ಅರೆಸ್ಟ್ ಮಾಡಿದ್ದಾರೆ. ತಹಶೀಲ್ದಾರ್ ರೇಡ್ ಮಾಡಿದ್ರು ಮೊನ್ನೆ ಬೆಳ್ತಂಗಡಿಯ ಮೇಲಂತಬೆಟ್ಟು ಪ್ರದೇಶದಲ್ಲಿ. ಅಕ್ರಮ ಕ್ವಾರಿ ಮೇಲೆ ರೇಡ್ ಮಾಡಿದ್ರು, ದಾಳಿ ಮಾಡಿದ್ರು ತಹಶೀಲ್ದಾರು. ಆವಾಗ ಸಾಬೀತಾಗಿದೆ ಅಲ್ಲಿ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ಹಾಕಿದ್ದಾರೆ. ಎಫ್ಐಆರ್ ಹಾಕಿದ್ಮೇಲೆ ಅರೆಸ್ಟ್ ಮಾಡಲೇಬೇಕಲ್ವಾ? ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ನಡೆಸ್ತಾರೆ. ಆಮೇಲೆ ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ ಶಿಕ್ಷೆ ಆಗುತ್ತೆ, ಇಲ್ಲದಿದ್ದರೆ ಬಿಡುಗಡೆ ಆಗುತ್ತೆ. ನೋಡಿ ಹೇಗೆ ಕೂತಿದ್ದಾರೆ ನೋಡಿ, ಇಲ್ಲಿ ಒಳಗಡೆ ಧರಣಿ ಕೂತ್ಬಿಟ್ಟಿದ್ದಾರೆ. ಸ್ಟೇಷನ್ ಒಳಗಡೆನೆ ಬಂದು ಪೊಲೀಸರಿಗೆ ಆವಾಜ್ ಹಾಕ್ತಾ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಅಕ್ರಮ ಕಲ್ಲು ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ ಆ ಭಾಗದಲ್ಲಿ. ಬಟ್ ಈಗ ಹರೀಶ್ ಪೂಂಜಾ ಅವ್ರ ಪರ ವಕಾಲತ್ತು ವಹಿಸ್ಕೊಳ್ಳೋಕೆ ಬಂದಿದ್ದಾರೆ. ಅಲ್ಲ, ತನಿಖೆಗೆ ಅಡ್ಡಿಪಡಿಸುವಂತಹ ಪ್ರಯತ್ನಗಳ ಇದು ಆರೋಪಿ ಪರವಾಗಿ ಅಲ್ಲ, ಇನ್ನೂ ಅಲ್ಲಿ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡಿಬೇಕಾಗತ್ತೆ. ಯಾಕೆ ಈ ರೀತಿಯಾದಂಥ ವರ್ತನೆ ಅಂತೇಳಿ? ಪ್ರಭು, ಬೆಳ್ತಂಗಡಿ ಭಾಗದಲ್ಲಿ ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾ ಅವರು ಏನು ಅಧಿಕಾರಿಗಳು ಕರ್ತವ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂಥದ್ದು, ಅವರಿಗೆ ನಿಂದಿಸುವಂಥದ್ದು, ಅಂದ್ರೆ ಒಂದು ಪ್ರಕರಣ ಮುನ್ನೆಲೆಗೆ ಬಂತು ಅಂದ್ರೆ ಅದರ ಒಂದು ಅಂತ್ಯ ಏನು, ಅಥವಾ ಅದರ ಒಂದು ತಾರ್ಕಿಕ ಅಂತ್ಯ ಬರೋ ಮುಂಚೆ ಒಂದು ತೀರ್ಮಾನವನ್ನ ಕೊಡುವಂಥದ್ದು ತರ, ಅಥವಾ ಅವರ ಮೇಲೆ ಒಂದು ಬೈಯುವಂಥದ್ದು, ತರಾಟೆಗೆ ತೆಗೆದುಕೊಳ್ಳುವಂತ ಘಟನೆಗಳು ಸಾಕಷ್ಟು ನಡೆದಿದೆ. ಇದು ಪೂರಕವಾಗಿ ನಿನ್ನೆ ಕೂಡ ಮೆಲಂತಬೆಟ್ಟು ಅನ್ನುವಂಥ ಪ್ರದೇಶದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಅನ್ನುವಂಥ ಮಾಹಿತಿ ಇತ್ತು. ಈ ಕಾರಣದಿಂದಾಗಿ ಅಲ್ಲಿನ ತಹಶೀಲ್ದಾರ್ ನೇತೃತ್ವದಲ್ಲಿ ಅಲ್ಲಿ ದಾಳಿ ನಡೆದಿತ್ತು. ಅದೇ ತಹಶೀಲ್ದಾರ್ ಅವರ ಒಂದು ದಾಳಿಯ ಬಳಿಕ ಆ ಒಂದು ಹಿನ್ನೆಲೆಯ ಮೂಲಕ ಒಂದು ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿತ್ತು. ಎಫ್ಐಆರ್ ನ ಆಧಾರದಲ್ಲಿ ಪೊಲೀಸರು ಶಶಿರಾಜ್ ಶೆಟ್ಟಿ, ಯಾರು ಬಿಜೆಪಿಯ ಅಲ್ಲಿನ ಯುವ ಮೋರ್ಚಾದ ಮುಖಂಡನಾಗಿದ್ದಾನೆ, ಇದರೊಂದಿಗೆ ಶಾಸಕರ ಆಪ್ತ ವಲಯದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ಶಶಿರಾಜ್ ಶೆಟ್ಟಿ ಅನ್ನುವಂಥವರನ್ನ ವಶಕ್ಕೆ ಪಡೆದುಕೊಂಡ್ರು. ವಶಕ್ಕೆ ಪಡೆದ ಹಿನ್ನೆಲೆಯಲ್ಲಿ ಶಾಸಕ ಹರೀಶ್ ಪೂಂಜಾ ಸೇರಿದಂತೆ ಅವರು ಒಂದಿಷ್ಟು ಕಾರ್ಯಕರ್ತರು ನಿನ್ನೆ ಬೆಳ್ತಂಗಡಿ ಠಾಣೆಗೆ ದೌಡಾಯಿಸಿ ಅಲ್ಲಿ ಒಂದು ರೀತಿಯ ಧರಣಿಯಲ್ಲಿ ಕುಳಿತುಕೊಂಡಿದ್ದಾರೆ. ರಾತ್ರಿ ಒಂದು 2 ಗಂಟೆಯ ಸುಮಾರಿಗೆ ಅವರು ಅಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. 2 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕವೂ ಕೂಡ ಆ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ಅನ್ನುವ ರೀತಿಯ ಒಂದು ಹೈಡ್ರಾಮಾ ಅಲ್ಲಿ ನಡೆದಿರುವಂತದ್ದು. ಇದರೊಂದಿಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ವಿಚಾರ ಕೂಡ ಅಲ್ಲಿ ಸ್ಪಷ್ಟವಾಗಿರುವಂತದ್ದು. ಇನ್ನು ಅಧಿಕಾರಿಗಳನ್ನ ನಿಂದಿಸಿರುವಂತದನ್ನ ಕೂಡ ಆ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸ್ಟೇಷನ್ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆರೋಪಿಯನ್ನ ಬಿಡುಗಡೆ ಮಾಡದೆ ಹೋದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಅಥವಾ ಮುಂದಕ್ಕೆ ಆತನ ಆರೋಪ ಆತನ ಶಾಮೀಲು ಅನ್ನುವಂಥದ್ದು ಇಲ್ಲ ಅಂತ ಆದ್ರೆ ನಾವು ದೊಡ್ಡ ಮಟ್ಟಿನ ಪ್ರತಿಭಟನೆಯನ್ನ ಮಾಡ್ತೀವಿ
ಮಾಡ್ತೀವಿ, ದೇವರ ಮೊರೆ ಹೋಗ್ತೀವಿ ಅನ್ನೋ ರೀತಿಯ ಎಚ್ಚರಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸದ್ಯ ಈಗಾಗಲೇ ಒಂದಿಷ್ಟು ಆರೋಪಿಗಳು ಅದರಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಅವರು ಕೂಡ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರಾಗಿದ್ದಾರೆ. ಅದರೊಂದಿಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಹೌದು ಅನ್ನುವಂಥ ಒಂದು ಮಾಹಿತಿ ಇದೆ. ಸದ್ಯ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ತನಕ ಶಾಸಕರಲ್ಲಿ ಇದ್ದು ಬಳಿಕ ಎಚ್ಚರಿಕೆಯನ್ನ ಕೊಟ್ಟು ಅಲ್ಲಿಂದ ತೆರಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಪ್ರಭು. ಅಂದರೆ ಆದಿತ್ಯ, ಇದು ದುರಹಂಕಾರದ ಪರಮಾವಧಿ ಅಂತ ಅನಿಸ್ತಾ ಇದೆ. ಅಲ್ಲ, ಆರೋಪಿ ಯಾರೇ ಆಗಿರಲಿ, ಅಲ್ಲಿ ತಪ್ಪು ಯಾರೇ ಮಾಡಿದ್ರು ಅದು ವಿಚಾರಣೆ ಆಗಬೇಕು, ಕೋರ್ಟನ್ನು ನೋಡ್ಕೊಳ್ಳುತ್ತೆ ಅದತ್ತ ಸತ್ಯನೋ ಅಥವಾ ಸುಳ್ಳೋ ಅಂಥೇಳಿ. ಬಟ್ ಈ ರೀತಿ ಮೂಗು ತೂರಿಸುವಂಥದ್ದು ನಿಜಕ್ಕೂ ಒಂದು ರೀತಿ ಇಂತಹ ಆರೋಪಿಗಳನ್ನ ಇವರೇ ನಮ್ಮ ಜನಪ್ರತಿನಿಧಿಗಳ ರಕ್ಷಣೆ ಮಾಡ್ದಂಗೆ ಆಗ್ತಾ ಇದೆ ಇಲ್ಲಿ. ಖಂಡಿತವಾಗ್ಲೂ ಪ್ರಭು, ಅಂದ್ರೆ ಸಮಾಜಕ್ಕೆ ಇದು ಯಾವ ರೀತಿಯ ಒಂದು ಸಂದೇಶವನ್ನ ಕೊಡುತ್ತೆ ಅನ್ನುವಂಥದ್ದು. ಅಂದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ಹಾಗಾದ್ರೆ ಯಾರನ್ನು ನಾವು ನಂಬುವಂತಿಲ್ವಾ, ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಅನ್ನುವಂಥದ್ದು ಇಲ್ವಾ? ಒಬ್ಬ ಜನಪ್ರತಿನಿಧಿಯಾಗಿ FIR ಆಗಿದೆ ಅನ್ನುವಂಥ ರೀತಿಯಲ್ಲಿ ಇರಬೇಕಾದ್ರೆ ಅದು ಕೂಡ ಯಾರೋ ಜನರು ದೂರು ಕೊಟ್ಟಿರುವಂತದ್ದ ಅಲ್ಲ. ತಹಶೀಲ್ದಾರ್ ಅಲ್ಲಿ ಹೋಗಿ ದಾಳಿಯನ್ನ ಮಾಡಿದ್ದಾರೆ, ಒಂದಿಷ್ಟು ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ಆ ದಾಖಲೆ ಆಧಾರದ ಮೇಲೆ ಅವರು ಈತನನ್ನ ಬಂಧಿಸುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಪ್ರಕರಣದಲ್ಲಿ ಒಂದಿಷ್ಟು ಆರೋಪಿ ಜಪ್ತಿಯಾಗಿದೆ. ಸೊ ಈ ಎಲ್ಲ ದಾಖಲೆ ಆಧಾರದಲ್ಲಿ ಅವರಲ್ಲಿ FIR ಅಂದ್ರೆ ನಮ್ಮ ಕಾನೂನಿನ ಜನಪ್ರತಿನಿಧಿಗಳು ಕೂಡ ಈ ರೀತಿಯ ಒಂದು ವರ್ತನೆಯನ್ನ ತೋರುವಂತದ್ದು ತೋರೋದಿಲ್ಲ, ಅದು ಸರಿಯಲ್ಲ. ಆದ್ರೆ ಒಂದು ಹಂತಕ್ಕೆ ವಿಚಾರಣೆ ನಡೆಯದೆ ಈಗಷ್ಟೇ ಪ್ರಕರಣ ಮುನ್ನೆಲೆಗೆ ಬಂದಿದೆ, ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನಷ್ಟೇ ಪೊಲೀಸರು ವಿಚಾರಣೆಯನ್ನ ಮಾಡಬೇಕು. ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಬೇಕು. ಇದೆಲ್ಲವೂ ಕೂಡ ನಡೆಯುವಂತ ಮೊದಲೇ ಶಾಸಕರು ಒಂದು ತೀರ್ಮಾನಕ್ಕೆ ಬಂದ್ ಬಿಡುವಂತದ್ದು, ಆತ ಆರೋಪಿ ಅಲ್ಲ ಅಂತ ಹೇಳುವಂತದ್ದು, ಆತನನ್ನ ಬಿಡ್ಲೇಬೇಕು ಅನ್ನುವಂಥದ್ದನ್ನ ಹೇಳುವಂತದ್ದು. ಅಂದ್ರೆ ಹಾಗಾದ್ರೆ FIR ಅನ್ನುವಂಥದ್ದಕ್ಕೆ ಬೆಲೆ ಇಲ್ವಾ ಅಥವಾ ಭಾರತದ ಕಾನೂನಿಗೆ ಬೆಲೆ ಇಲ್ವಾ ಅನ್ನುವ ರೀತಿಯ ಒಂದು ವಿಚಾರಗಳಲ್ಲಿ ಮೂಡುತ್ತೆ. ಅವರ ಅಭಿಪ್ರಾಯಗಳನ್ನ ಅವರು ಮಂಡಿಸೋದಕ್ಕೂ ಕೂಡ ಅವಕಾಶ ಇದೆ. ಆತ ನಿರಪರಾಧಿ, ಆತನನ್ನ ಬಿಡಿಸುವಂತ ಪ್ರಯತ್ನಗಳನ್ನ ಅವರ ಕಾರ್ಯಕರ್ತರ ಪರವಾಗಿ ಅವರು ಮಾಡುವಂತ ಕೆಲಸವಾದರೂ ಕೂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಬಾಯಿಗೆ ಬಂದಾಗ ಮಾತಾಡೋದು, ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ಕೇಳೋದು. ಹಿಂದೆ ಕೂಡ ಅರಣ್ಯ ಪ್ರದೇಶದ ಒಂದು ವಿವಾದ ಆದಂತ ಸಂದರ್ಭ ಕಳೆಂಜ ಅನ್ನುವಂತಹ ಗ್ರಾಮದಲ್ಲೂ ಕೂಡ ಇಂಥದ್ದೇ ಘಟನೆಗಳು ನಡೆದಿತ್ತು. ಅದು ಸಾಕಷ್ಟು ಒಂದು ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಇನ್ನಾದ್ರೂ ಇವರು ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಅಭಿಪ್ರಾಯಗಳು ಈಗ ವ್ಯಕ್ತವಾಗ್ತಾ ಇದೆ. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.